Hello children, you are welcome to DVS PU Independent College for practical class. Now I am going to deal regarding disease causing organisms and the disease caused by those organisms. So this is one of the important experiments with respect to your practical exam. So here the aim of the experiment is to identify common disease causing organisms. So requirements: preserved specimens or permanent slides or photographs of Entamoeba histolytica, Plasmodium vivax, Ascaris lumbricoides, Trichophyton rubrum. और ಇಲ್ಲಿರೋಂಥ ಸ್ಪೆಸಿಮನ್ ಆಗ್ಬೋದು ಹೀಗೆ, ಅಥವಾ ಫೋಟೋಗ್ರಾಫ್ಸ್ ಆಗ್ಬೋದು ಹೀಗೆ, ಅಥವಾ ಸ್ಲೈಡ್ಸ್ ಬೇಕಾದ್ರೂ ಆಗ್ಬೋದು ಇಲ್ಲಿ. Now let us take the first organism, Entamoeba histolytica. So this Entamoeba histolytica going to cause a disease called amoebic dysentery. Amoebic dysentery ಅಂದರೆ ನಿಮಗೆ ಗೊತ್ತಿದೆ, ಡಿಸೆಂಟ್ರಿ ಆಗೋದು, ಲೂಸ್ ಮೋಷನ್. ಸೊ ಬಿಕಾಸ್ ಆಫ್ ದಿಸ್ ಇನ್ಫೆಕ್ಷನ್ our large intestine fails to absorb the maximum water content into our system. So that led to the loose motion. See here, this Entamoeba histolytica is microscopic and unicellular and a pathogenic individual. So it acts as an endoparasite. Endoparasite is the organism present inside the body of the another individual. So this endoparasite inhabits the large intestine of human. ನಮ್ಮ ಲಾರ್ಜ್ ಇಂಟೆಸ್ಟೈನ್ನಲ್ಲಿ ಈ ಒಂದು ಎಂಟಮೀಬಾ ಹಿಸ್ಟೋಲಿಟಿಕನ್ನು ನೋಡ್ತೇವೆ ನಾವು. ಸೊ ಇನ್ ಎಂಟಮೀಬಾ ಹಿಸ್ಟೋಲಿಟಿಕಾ ದೇರ್ ಆರ್ ಟೂ ಫಾರ್ಮ್ಸ್, ದೇ ಆರ್ ಟ್ರೋಫೋಝೋಯಿಟ್ ಆ್ಯಂಡ್ ಸಿಸ್ಟ್ ಫಾರ್ಮ್. ಎರಡು ಫಾರ್ಮ್ಸ್ನ ನೋಡ್ತೇವೆ ಇಲ್ಲಿ. ಟ್ರೋಫೋಝೋಯಿಟ್ ಅಂತ ಇದೆ, ಹಾಗೆ ಸಿಸ್ಟ್ ಅಂತ ಇದೆ. ಸೊ ದ ಸೈಟೋಪ್ಲಾಸಮ್ ಆಫ್ ಎಂಟಮೀಬಾ ಶೋಸ್ ದ ಪ್ರೆಸೆನ್ಸ್ ಆಫ್ ಎ ನ್ಯೂಕ್ಲಿಯಸ್, ಸೆಲ್ ಆರ್ಗನೆಲ್ಸ್ ಆ್ಯಂಡ್ ದ ಇಂಜೆಸ್ಟೆಡ್ ಆರ್ ಬಿ ಸಿ. ಇಂಜೆಸ್ಟೆಡ್ ಆರ್ ಬಿ ಸಿ ಅಂತ ಹೇಳಿದ್ರೆ, ನಮ್ಮ ಲಾರ್ಜ್ ಇಂಟೆಸ್ಟೈನ್ ಲೈನು ಇನ್ಫೆಕ್ಷನ್ ಆಗಿದೆ, ಇದರಿಂದ ಇಟ್ ಗೋಯಿಂಗ್ ಟು ಇಂಜೆಸ್ಟ್ ದ ಆರ್ ಬಿ ಸಿಸ್ ಆಫ್ ಹ್ಯೂಮನ್. ಹಾಗಾಗಿ ಇಂಜೆಸ್ಟೆಡ್ ಆರ್ ಬಿ ಸಿಸ್ನ ಆ ಸೆಲ್ನ ಒಳಗಡೆ ನೋಡ್ತವೆ. ದೆನ್ ದ ನ್ಯೂಕ್ಲಿಯಸ್ ಹ್ಯಾಸ್ ಪೆರಿಫರಲ್ ರಿಂಗ್ ಆಫ್ ನ್ಯೂಕ್ಲಿಯೋಪ್ರೋಟೀನ್. ನ್ಯೂಕ್ಲಿಯಸ್ನ ಸುತ್ತ ಒಂದು ನ್ಯೂಕ್ಲಿಯೋಪ್ರೋಟೀನಿಷಿಯಸ್ ರಿಂಗ್ ಇದೆ. ಹಾಗೆ ದೇರ್ ಈಸ್ ಎ ಸೆಂಟ್ರಲ್ ಕ್ಯಾರಿಯೋಸೋಮ್. ಡಿ ಎನ್ ಎ ಇರೋಂಥ ಒಂದು ಸ್ಟ್ರಕ್ಚರ್, ಸೆಂಟರ್ನಲ್ಲಿ ಕ್ಯಾರಿಯೋಸೋಮ್ನ ನೋಡ್ತವೆ. So this is the diagrammatic view of two forms. This is trophozoite form and cyst form. ಈ ಟ್ರೋಫೋಝೋಯಿಟ್ ಏನಿದೆ ವೆರಿ ಆ್ಯಕ್ಟಿವ್ ಫಾರ್ಮ್, ಇದು ಮೊಟೈಲ್ ಫಾರ್ಮ್ ಇದು. ಈ ಟ್ರೋಫೋಝೋಯಿಟ್ನಲ್ಲಿ ಆಗಲೇ ಹೇಳಿದಾಗೆ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ನ ಒಳಗಡೆ ಕ್ಯಾರಿಯೋಸೋಮ್ ಇದೆ, ದೆನ್ ಇಂಜೆಸ್ಟೆಡ್ ಆರ್ ಬಿ ಸಿಸ್ನ ನೋಡ್ತಾ ಇದೆ. So that is regarding diagrammatic view of trophozoite and cyst. ಹಾಗೆ ಇದು ಮೈಕ್ರೋಸ್ಕೋಪಿಕ್ ವ್ಯೂ. ನಮ್ಮ ಲಾರ್ಜ್ ಇಂಟೆಸ್ಟೈನ್ನ ಮ್ಯೂಕೋಸಾ ಸೆಕ್ಷನ್ ತಗೊಂಡು ನೋಡಿದ್ರೆ, ಮ್ಯೂಕೋಸಾ ಲೇಯರ್ನ ತಗೊಂಡು ನೋಡಿದ್ರೆ, ದೇರ್ ವಿ ಕುಡ್ ಕಮ್ ಅಕ್ರಾಸ್ ದ ಪ್ರೆಸೆನ್ಸ್ ಆಫ್ ದ ಎಂಟಮೀಬಾ. ದಿಸ್ ದ ಟ್ರೋಫೋಝೋಯಿಟ್ ಫಾರ್ಮ್, ಹೈಲಿ ಆ್ಯಕ್ಟಿವ್ ಅಂಡ್ ಮೊಟೈಲ್ ಫಾರ್ಮ್, ಮೂಮೆಂಟ್ ಇರುತ್ತೆ. ಇದು ಸೂಡೋಪೋಡಿಯಲ್ ಬ್ರಾಂಚಸ್ ಡೆವಲಪ್ ಆಗುತ್ತೆ, ಅದನ್ನ ಮೂಮೆಂಟನ್ನು ಇದು ಎಕ್ಸಿಬಿಟ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಎಂಟಮೀಬಾ
histolytica. So next, come to the organism Plasmodium vivax. See, Plasmodium vivax, here we are having a photograph. This is Plasmodium vivax. This Plasmodium vivax causes a disease, malaria. It is a common familiar disease. You are all familiar with this disease. ಇಲ್ಲಿ ಮಲೇರಿಯಾ ಅಂತ ಹೇಳಿದ್ರೆ ಲೈಟ್ ಫೀವರ್ ವಿತ್ ಚಿಲ್ಲಿಂಗ್ ಎಫೆಕ್ಟ್. ಸಂಜೆ ಆದ ತಕ್ಷಣ ಚಳಿ ಆಗ್ತಾ ಇರುತ್ತೆ, ಸ್ವಲ್ಪ ಮೈ ಬಿಸಿ ಆಗುತ್ತೆ. ಇದು ಮೇಜರ್ ಸಿಂಪ್ಟಮ್ ಮಲೇರಿಯಾ ಅಂತ ಹೇಳೋದಕ್ಕೆ. ಇದರ ಇನ್ಫೆಕ್ಷನ್ ಹೇಗಾಗಿದೆ? ಬೈ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಎ ಪ್ರೋಟೋಜೋವನ್ ಮೆಂಬರ್, ಎ ನಾನ್ ಮೊಟೈಲ್ ಪ್ರೋಟೋಜೋವನ್ ಮೆಂಬರ್. ಈ ಪ್ಲಾಸ್ಮೋಡಿಯಂ ಫೀಚರ್ಸ್ನ ನೋಡಿದ್ರೆ ಇಲ್ಲಿ ಇಟ್ ಈಸ್ ಆಲ್ಸೋ ಯೂನಿಸೆಲ್ಯುಲಾರ್ ಆಸ್ ಇನ್ ಕೇಸ್ ಆಫ್ ಎಂಟಮೀಬಾ ಹಿಸ್ಟೋಲಿಟಿಕಾ, ಅದು ಸಹ ಪ್ರೋಟೋಜೋವನ್ ಮೆಂಬರೇ. and this individual is intracellular blood parasite. ನಮ್ಮ ಬಾಡಿನಲ್ಲಿ ಆರ್ ಬಿ ಸಿ ಒಳಗಡೆ ಇರುತ್ತೆ, ಇದು ಆರ್ ಬಿ ಸಿ ಒಳಗಡೆ ಇರುತ್ತೆ, ಹಾಗಾಗಿ ಇಂಟ್ರಾಸೆಲ್ಯುಲಾರ್ ಬ್ಲಡ್ ಪ್ಯಾರಸೈಟ್ ಅಂತ ಹೇಳ್ತೇವೆ. See, here also we come across the different stages. This Plasmodium prefers two hosts. They are man and mosquito. Man and mosquito. And this individual exhibits two types of cycle. They are asexual cycle and sexual cycle. See, asexual cycle is observed in case of man. ನಮ್ಮಲ್ಲಿ ಎಸೆಕ್ಷುವಲ್ ಸೈಕಲ್ನ ನೋಡ್ತೇವೆ. ಸೆಕ್ಷುವಲ್ ಸೈಕಲ್ ಈಸ್ ಇನ್ ಮಸ್ಕಿಟೋ. ಯಾವ ಮಸ್ಕಿಟೋ? ಯು ಆರ್ ಆಲ್ ಫೆಮಿಲಿಯರ್ ದಟ್ ಮಸ್ಕಿಟೋ, ದಟ್ ಈಸ್ ಫೀಮೇಲ್ ಅನಾಫಿಲಿಸ್. ಇಟ್ inhabits only the female anopheles but not the male anopheles. Why it is so? So the male anopheles is a vegetarian, whereas this female anopheles is non-vegetarian, a blood sucking individual. ನಮ್ಮಲ್ಲಿ ಇದು ಬ್ಲಡ್ ಸಕ್ ಮಾಡಿಕೊಂಡು ಜೀವನ ಮಾಡೋದ್ರಿಂದ ಅದಕ್ಕೆ ಪ್ಲಾಸ್ಮೋಡಿಯಂ ಟ್ರಾನ್ಸ್ಫರ್ ಆಗುತ್ತೆ. ಮೇಲ್ ಇಂಡಿವಿಜುವಲ್ ನಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ, ವೆಜಿಟೇರಿಯನ್, ಡಿಪೆಂಡಿಂಗ್ ಆನ್ ಪ್ಲಾಂಟ್ಸ್. ಇಟ್ ಫೀಡ್ಸ್ ಆನ್ ದ ಪ್ಲಾಂಟ್ ಸ್ಯಾಪ್, ಫ್ಲೋಯಮ್ ಸ್ಯಾಪ್. ದಟ್ಸ್ ವೈ ದರ್ ಇಸ್ ನೋ ಟ್ರಾನ್ಸ್ಮಿಷನ್ ಆಫ್ ಪ್ಲಾಸ್ಮೋಡಿಯಂ ಇಂಟು ಮೇಲ್ ಅನಾಫಿಲಿಸ್. ಹಾಗಾಗಿ ನಾವು ಫೀಮೇಲ್ ಅನಾಫಿಲಿಸಿಂದ ಮಾತ್ರ ಇದು ಟ್ರಾನ್ಸ್ಮಿಟ್ ಆಗೋದನ್ನು ನೋಡ್ತೇವೆ. ದೆನ್ ಈ ಪ್ಲಾಸ್ಮೋಡಿಯಂನಲ್ಲಿ ಅದನ್ನು ಐಡೆಂಟಿಫೈ ಮಾಡೋದು ಒಂದು ಇಂಟ್ರೆಸ್ಟಿಂಗ್ ಸ್ಟೇಜ್, ದಟ್ ಈಸ್ ಸೈನೆಟ್ ರಿಂಗ್ ಅಂತ ಹೇಳ್ತೇವೆ. ಸೈನೆಟ್ ರಿಂಗ್ ಸ್ಟೇಜ್ ಅಂತ ಹೇಳ್ತೇವೆ. ಈ ಸೈನೆಟ್ ರಿಂಗ್ ಸ್ಟೇಜ್ ಏನಿದೆ ಟ್ರೋಫೋಝೋಯಿಟ್ ಫಾರ್ಮ್ನಲ್ಲಿ ನೋಡ್ತವೆ. ಆರ್ ಬಿ ಸಿ ಒಳಗಡೆ ಟ್ರೋಫೋಝೋಯಿಟ್ ಸ್ಟೇಜ್, ಟ್ರೋಫೋಝೋಯಿಟ್ ಸ್ಟೇಜ್ನಲ್ಲಿ ಸೈನೆಟ್ ರಿಂಗ್ ಸ್ಟೇಜ್ನ ನೋಡ್ತವೆ. ಸೈನೆಟ್ ರಿಂಗ್ ಅಂತ ಹೇಳಿದ್ರೆ ನೀವು ಸೋಲಾರ್ ಎಕ್ಲಿಪ್ಸ್ನಲ್ಲಿ ಕೇಳಿರ್ತೀರ. ಲಾಸ್ಟ್ ಸ್ಟೇಜ್ ಆಫ್ ದ ಸೋಲಾರ್ ಎಕ್ಲಿಪ್ಸ್ ಡೈಮಂಡ್ ರಿಂಗ್ ಫಾರ್ಮೇಷನ್ ಗೊತ್ತಿದೆ ನಿಮಗೆ. ಆ ಡೈಮಂಡ್ ರಿಂಗ್ ಹೇಗೆ ಕಾಣುತ್ತೆ ಹಾಗೆ ಸೈನೆಟ್ ರಿಂಗ್ ಕಾಣುತ್ತೆ, ಹಾಗೇ ಇರುತ್ತೆ ಆಲ್ಮೋಸ್ಟ್. ಇದೊಂದು ಡಯಾಗ್ನೋಸ್ಟಿಕ್ ಸ್ಟೇಜ್. ಇನ್ನು ಬೇರೆ ಸ್ಟೇಜಸ್ನ ನೋಡ್ಕೊಂಡು ನಾವು ಐಡೆಂಟಿಫೈ ಮಾಡೋದು ಕಷ್ಟನೇ ಇಲ್ಲ. ಸೈನೆಟ್ ರಿಂಗ್ ಆದರೆ ಈಸಿ ಆಗ್ತಾ ಹೋಗುತ್ತೆ. ಇದು ಹೇಗಿದೆ ನೋಡಿ, ಡಯಾಗ್ರಾಮ್ಯಾಟಿಕ್ ವ್ಯೂ. ಸೊ ದಿಸ್ ಇಸ್ ದ ಆ್ಯಕ್ಚುಯಲ್ ಪ್ಲಾಸ್ಮೋಡಿಯಂ. ಹೇಗೆ ಕಾಣ್ತಾ ಇದೆ ನೋಡಿ, ಒಂದು ವೆಡ್ಡಿಂಗ್ ರಿಂಗ್ ರೀತಿ ಕಾಣ್ತಾ ಇದೆ. ಆದರೆ ವೆಡ್ಡಿಂಗ್ ರಿಂಗ್ ಅಂತ ಬರಿಬೇಡಿ, ಇದು ಸೈನೆಟ್ ರಿಂಗ್. ಇದು ಸೈನೆಟ್ ರಿಂಗ್. ಇದು ಯಾವುದ್ರೊಳಗಡೆ ಇದೆ? ಆರ್ ಬಿ ಸಿ ಒಳಗಡೆ ಇದೆ ನೋಡಿ, ಇದು ಆರ್ ಬಿ ಸಿ. ಹಾಗೆ ಇದು ಮೈಕ್ರೋಸ್ಕೋಪಿಕ್ ವ್ಯೂ. ಮಲೇರಿಯಾ ಇರೋರ ಬ್ಲಡ್ಡನ್ನು ತೊಗೊಂಡು ನೋಡಿದ್ರೆ ಕೆಲವು ಆರ್ ಬಿ ಸಿಗಳ ರೀತಿ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಆರ್ ಬಿ ಸಿ ಒಳಗಡೆ ಈ ಪ್ಯಾರಾಸೈಟ್ ಇದೆ ನೋಡಿ.
So this is the trophozoite form, trophozoite stage. So that is regarding Plasmodium. See, next one is organism Trichophyton rubrum. See, Trichophyton rubrum, it is a fungus. It is like this. We are having a photograph, a Trichophyton rubrum. It shows all basic features of a fungus. Basic features anta helidre, so it shows its vegetative body as hyphae, a thread-like, and it is a waxy natured, shining irutte surface. And the overall body is glabrous or cotton-like. ಮಾಸ್ ಆಫ್ ಹೇರ್ಸ್ ರೀತಿ ಕಾಣ್ತಾ ಇದೆ, ಗ್ಲಾಬ್ರಸ್, ಅಥವಾ ಕಾಟನ್ ಬಾಲ್ನ ನೋಡಿದಾಗ ಹೇಗೆ ಕಾಣುತ್ತೆ ಹಾಗೆ ಕಾಣುತ್ತೆ. ದ ಕಲರ್ ಆಫ್ ದಟ್ ಹೈಫೆ ಇಸ್ ವೈಟ್ ಆರ್ ಯೆಲ್ಲೋಯಿಶ್ ಬ್ರೌನ್ ಆರ್ ರೆಡಿಶ್ ಬ್ರೌನ್. ವೈಟ್ ಇರ್ಬೋದು, ಯೆಲ್ಲೋಯಿಶ್ ಬ್ರೌನ್ ಇರ್ಬೋದು, ಆರ್ ರೆಡಿಶ್ ಬ್ರೌನ್ ಇರ್ಬೋದು. ದೆನ್ ದಿಸ್ ಟ್ರೈಕೋಫೈಟಾನ್ ಇಸ್ ಫೀಡ್ಸ್ ಆನ್ ಕೆರಾಟಿನ್ ಆಫ್ ದ ಸ್ಕಿನ್. ಸೊ ಇಟ್ ಇನ್ಹ್ಯಾಬಿಟ್ಸ್ ಅವರ್ ಬಾಡಿ ಸರ್ಫೇಸ್. ನಮ್ಮ ಮೈ ಮೇಲೇ ಬೆಳೆಯುತ್ತೆ ಇದು. ಇಟ್ ಇಸ್ ಎಕ್ಟೋಪ್ಯಾರಸೈಟ್. ಎಕ್ಟೋಪ್ಯಾರಸೈಟ್ ನಮ್ಮ ಮೇಲೆ ಬೆಳೀತಾ ಇದೆ, ನಮ್ಮ ಸ್ಕಿನ್ನಲ್ಲಿ. ಅವರ್ ಸ್ಕಿನ್ ಹ್ಯಾಸ್ ಎ ಸ್ಟ್ರಾಟಿಫೈಡ್ ಕೆರಾಟಿನೈಸ್ಡ್ ಎಪಿಥೀಲಿಯಂ. ಸ್ಟ್ರಾಟಿಫೈಡ್ ಕೆರಾಟಿನೈಸ್ಡ್ ಎಪಿಥೀಲಿಯಂ ಇದೆ. ಔಟರ್ಮೋಸ್ಟ್ ಲೇಯರ್ ಆಫ್ ದಟ್ ಸ್ಟ್ರಾಟಿಫೈಡ್ ಎಪಿಥೀಲಿಯಂ ಶೋಸ್ ದ ಪ್ರೆಸೆನ್ಸ್ ಆಫ್ ಕೆರಾಟಿನೈಸ್ಡ್ ಡೆಡ್ ಸೆಲ್ಸ್. ಈ ಕೆರಾಟಿನೈಸ್ಡ್ ಡೆಡ್ ಸೆಲ್ಸ್ನಲ್ಲಿರೋಂಥ ಕೆರಾಟಿನನ್ನು ಈ ಟ್ರೈಕೋಫೈಟಾನ್ ತಿಂತಾ ಹೋಗುತ್ತೆ, ಅಲ್ಲೇ ಬೆಳೀತಾ ಹೋಗುತ್ತೆ. ಸೊ ದಿಸ್ ಟ್ರೈಕೋಫೈಟಾನ್ ರಿಕ್ವೈರ್ಸ್ ಎ ಲಿಟ್ಲ್ ಬಿಟ್ ಮಾಯಿಸ್ಟ್ ಏರಿಯಾ. ಸ್ವಲ್ಪ ತೇವಾಂಶ ಇರಬೇಕು. ಬಾಡಿನಲ್ಲಿ ಎಲ್ಲಿ ತೇವಾಂಶ ಇರುತ್ತೆ ಅಲ್ಲಿ ಇದು ಬೆಳೀತಾ ಹೋಗುತ್ತೆ. See, this trichophyton causes a disease called ringworm disease. ringworm ಅಂತ ಹೇಳ್ತಾರೆ, ಬಾರ್ಬರ್ಸ್ ಇಚ್ ಅಂತ ಹೇಳ್ತಾರೆ. ಸರ್ ಇದು ಹೇಗೆ ಅಂದರೆ, ನೀವು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರ, ಇಚ್ ಗಾರ್ಡ್ ಅಂತ. ಅವ್ರು ಹೆಂಗೆ ಆಡ್ತಾರೆ ನೋಡಿದಿರಲ್ಲ, ಎಲ್ಲ ಮೈಯೆಲ್ಲ ಕಡಿತಾ ಇರುತ್ತೆ ಎಲ್ಲ ಕಡೆ. ಹಾಗೆ ಈ ಡಿಸೀಸ್ ಇದ್ದವ್ರಿಗೆ ಆ ಇಚ್ಚಿಂಗ್ ಸೆನ್ಸೇಷನ್ ಇರುತ್ತೆ, ಕಡಿತಾ ಇರುತ್ತೆ. ಸೊ ದಿಸ್ ರಿಂಗ್ವರ್ಮ್ ಡಿಸೀಸ್ ಇಸ್ ಕಾಮನ್ಲಿ ಅಬ್ಸರ್ವ್ಡ್ ಇನ್ ಹಾಸ್ಟಲೈಟ್ಸ್. ಯಾಕೆಂದರೆ ಹಾಸ್ಟೆಲ್ನಲ್ಲಿ ಎಲ್ಲರೂ ಜೊತೆಗೇ ಇರ್ತಾರೆ, ವಾಶ್ಡ್ ಕ್ಲೋತ್ಸ್ನ ಒಂದೇ ಕಡೆ ಹಾಕಿರ್ತಾರೆ. ಯಾರಿಗೋ ಒಬ್ರಿಗೆ ಬಂತು ಅಂತ ಹೇಳಿದ್ರೆ ಅದರಿಂದ ಬೇಗ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಒಬ್ಬರಿಂದ ಒಬ್ಬರಿಗೆ. ಹಾಗಾಗಿ ಹಾಸ್ಟೆಲ್ನಲ್ಲಿರೋರು ತುಂಬ ಕ್ಲೀನಾಗಿ ವಾಶ್ ಆ್ಯಂಡ್ ಡ್ರೈ ಎರಡೂ ಕ್ಲೀನ್ ಇರಬೇಕು ಕ್ಲಾತ್ಸ್. ಸೊ ದಟ್ ಈಸ್ ರಿಗಾರ್ಡಿಂಗ್ ಟ್ರೈಕೋಫೈಟಾನ್ ರೂಬ್ರಮ್ ಕಾಸಿಂಗ್ ರಿಂಗ್ವರ್ಮ್ ಡಿಸೀಸ್. ಈ ಟ್ರೈಕೋಫೈಟಾನ್ ಡಯಾಗ್ರಾಮ್ಯಾಟಿಕಲಿ ಈ ರೀತಿ ಕಾಣ್ತಾ ಇದೆ ನೋಡಿ. ಮೈಸೀಲಿಯಾ ಇದೆಲ್ಲ. ಈ ಮೈಸೀಲಿಯಾ ಮೇಲೆ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಡೆವಲಪ್ ಆಗುತ್ತೆ, ಅವುಗಳನ್ನು ಕೊನಿಡಿಯಾ ಅಂತ ಹೇಳ್ತಾರೆ. ಲಾರ್ಜ್ ಸೈಜ್ ಸ್ಟ್ರಕ್ಚರ್ ಮ್ಯಾಕ್ರೋಕೊನಿಡಿಯಾ, ಸ್ಮಾಲ್ ಸೈಜ್ ಸ್ಟ್ರಕ್ಚರ್ ಮೈಕ್ರೋಕೊನಿಡಿಯಾ ಅಂತ ಹೇಳ್ತಾರೆ. ಹಾಗೆ ಮೈಕ್ರೋಸ್ಕೋಪಿಕ್ ವ್ಯೂ, ಯಾರಿಗೆ ರಿಂಗ್ವರ್ಮ್ ಡಿಸೀಸ್ ಇದೆ, ಎಲ್ಲಿ ಇಚ್ಚಿಂಗ್ ಇದೆ ಆ ಒಂದು ಏರಿಯಾನ ಸ್ಕ್ರಾಪ್ ಮಾಡಿಕೊಂಡು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಸ್ಟೈನ್ ಹಾಕ್ಕೊಂಡು ಈ ರೀತಿ ಕಾಣ್ತಾ ಇದೆ. ಈ ಥ್ರೆಡ್ಸ್ ಎಲ್ಲ ಏನಿದೆ, ಈ ಥ್ರೆಡ್ಸ್ ಎಲ್ಲ ಹೈಫೆಗಳು. ಅದರ ಮೇಲೆ ಒಂದು ರೀತಿ ಸೀಡ್ಸ್ ರೀತಿ ಏನೋ ಎಕ್ಸ್ಟೆಂಡ್ ಸ್ಟ್ರಕ್ಚರ್ ಕಾಣ್ತಾ ಇದೆ, ಅವುಗಳೆಲ್ಲ ಕೊನಿಡಿಯಾಗಳು. ಸೊ ದಟ್ ಈಸ್ ರಿಗಾರ್ಡಿಂಗ್ ಮೈಕ್ರೋಸ್ಕೋಪಿಕ್ ವ್ಯೂ ಆಫ್ ಟ್ರೈಕೋಫೈಟಾನ್. Let us move on to next organism, Ascaris lumbricoides. ಇದು ಎಲ್ರಿಗೂ ಫೆಮಿಲಿಯರ್,
ಆಲ್ಮೋಸ್ಟ್ ನಿಮ್ಮೊಳಗಡೆನೂ ಇದ್ದು ಹೋಗಿರ್ಬೋದು ಅಥವಾ ಈಗಲೂ ಇರ್ಬೋದು, ಗೊತ್ತಿಲ್ಲ. ಈ ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡಿಸ್ ರೌಂಡ್ ವಾರ್ಮ್ ಅಂತ ಹೇಳ್ತವೆ. ಸೊ ದಿಸ್ ಇಸ್ ದ ಸ್ಪೆಸಿಮನ್ ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡಿಸ್ ರೌಂಡ್ ವಾರ್ಮ್ ಅಂತ ಹೇಳ್ತೇವೆ ಇದನ್ನು. ಸೊ ದಿಸ್ ರೌಂಡ್ ವಾರ್ಮ್ ಈಸ್ ಎನ್ ಎಂಡೋಪ್ಯಾರಸೈಟ್ ಇನ್ಹ್ಯಾಬಿಟಿಂಗ್ ಸ್ಮಾಲ್ ಇಂಟೆಸ್ಟೈನ್ ಆಫ್ ಹ್ಯೂಮನ್. ನಮ್ಮ ಇಂಟೆಸ್ಟೈನ್ ಒಳಗಡೆ ಇರುತ್ತೆ ಇದು, ನಮ್ಮ ಇಂಟೆಸ್ಟೈನ್ ಒಳಗಡೆ ಇರುತ್ತೆ ಎಂಡೋಪ್ಯಾರಸೈಟ್. So it's going to cause a disease called ascariasis. Ascariasis anta helidre. So this worm inhabiting our small intestine going to absorb the digested food material. ನಾವು ಅಬ್ಸರ್ವ್ ಮಾಡ್ಕೋಬೇಕಾದಂಥ ಫುಡ್ಡನ್ನು, ಡೈಜೆಸ್ಟೆಡ್ ಫುಡ್ಡನ್ನು ಇದು ಅಬ್ಸರ್ವ್ ಮಾಡ್ಕೊಂಡು ಇದು ತಿಂತಾ ಇರುತ್ತೆ ಚೆನ್ನಾಗಿ. ತಿನ್ಕೊಂಡು ಒಳ್ಳೆ ಮರಿ ಮಾಡ್ಕೊಂಡು ಅಲ್ಲೇ ಚೆನ್ನಾಗಿರುತ್ತೆ. The reproduction led to the formation of many progenies, and finally there would be blockage of the intestine itself. ಮರಿಗಳು ಜಾಸ್ತಿ ಆಗ್ತಾ ಹೋದಾಗ ಇಂಟೆಸ್ಟೈನೇ ಬ್ಲಾಕ್ ಆಗುತ್ತೆ. ಇಂಟೆಸ್ಟೈನ್ ಬ್ಲಾಕ್ ಆಯಿತು ಅಂತಂದರೆ ಫುಡ್ ಮೂವ್ಮೆಂಟ್ ಆಗಲ್ಲ. ಇಂಟೆಸ್ಟೈನ್ ಇನ್ಫೆಕ್ಷನ್, ಸ್ವೆಲ್ಲಿಂಗ್, ಅಬ್ಡಾಮಿನಲ್ ಪೇಯ್ನ್, ಲೈಟ್ ಫೀವರ್, ಇಂಡೈಜೆಷನ್, ಈ ಎಲ್ಲ ಪ್ರಾಬ್ಲಮ್ಸ್ ನೋಡ್ತಾ ಹೋಗ್ತವೆ. ದಟ್ ಈಸ್ ಆಸ್ಕ್ಯಾರಿಯಾಸಿಸ್. ನೀವು ಕೆಲವೊಮ್ಮೆ ನೋಡಿರ್ತೀರ, ಆಸ್ಕ್ಯಾರಿಯಾಸಿಸ್ ಪ್ರಾಬ್ಲಮಿಂದ ಇಂಟೆಸ್ಟೈನ್ ಆಪ್ರೇಟ್ ಮಾಡಿ ಹಂಡ್ರೆಡ್ಸ್ ಆಫ್ ವರ್ಮ್ಸನ್ನು ಒಬ್ಬರಿಂದನೇ ಆಚೆ ತೆಗೆದಿರೋದು, ಒಬ್ಬರಿಂದನೇ ಅಷ್ಟು ಮರಿಗಳಾಗಿರುತ್ತೆ. ಈ ಆಸ್ಕ್ಯಾರಿಸ್ನ ಫೀಚರ್ಸ್, ದಿಸ್ ವರ್ಮ್ ಈಸ್ ಎಂಡೋಪ್ಯಾರಸೈಟ್ inhabiting the small intestine. The body is elongated and cylindrical. ಆಗಲೇ ತೋರಿಸ್ದೆ ನಿಮಗೆ ಈ ಬಾಡಿನ. ಇಲಾಂಗೇಟೆಡ್ ಉದ್ದ ಇದೆ, ಸಿಲಿಂಡ್ರಿಕಲ್ ಇದೆ, ಸಿಲಿಂಡ್ರಿಕಲ್ ಇದೆ. Then there is sexual dimorphism. So this is the first individual in the animal kingdom itself which is going to exhibit the sexual dimorphism. So what is the sexual dimorphism? Exhibiting separate sexes as male and female. See here, the male is smaller, male is shorter with a pair of pineal spicules at posterior curved end. Males ನಲ್ಲಿ posterior end curvature ಇದೆ, ಅಲ್ಲಿ pineal spicules ಇದೆ, meant for reproduction. It is one of the identifying features of the male. Okay, females are longer with blunt tail. Compared to male, the females are larger in size with respect to length. ಹಾಗೆ posterior end curvature ಇರಲ್ಲ, ಬ್ಲಂಟ್ ಇರುತ್ತೆ, ಬ್ಲಂಟ್ ಇರುತ್ತೆ. ಈ ರೀತಿ ಮೇಲ್ ಮತ್ತು ಫೀಮೇಲ್ ಎರಡನ್ನೂ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇದನ್ನು ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಹೇಳ್ತೇವೆ. ಹೇಗೆ ಕಾಣುತ್ತೆ ನೋಡಿ. ಸೆಕ್ಷುವಲ್ ಡೈಮಾರ್ಫಿಸಮ್ನಲ್ಲಿ ಮೇಲ್ ಮತ್ತು ಫೀಮೇಲ್ ಡಯಾಗ್ರಾಮ್ಯಾಟಿಕ್ ವ್ಯೂ ಈ ರೀತಿ ಇದೆ. ಇದರಲ್ಲಿ ಇದು ತುಂಬ ಉದ್ದ ಇದೆ, ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಶಾರ್ಟ್ ಇದೆ. ಹಾಗಾದರೆ ಇದು ಮೇಲ, ಇದು ಫೀಮೇಲ, ಇದು ಫೀಮೇಲ, ಇದು ಮೇಲ, ಇದು ಫೀಮೇಲ್, ಇದು ಮೇಲ್. ಏಕೆಂದರೆ ಇದು ದೊಡ್ಡದಿದೆ, ಇದು ಚಿಕ್ಕದಿದೆ. ಹಾಗೆ ಈ ಮೇಲ್ನಲ್ಲಿ ಕರ್ವೇಚರ್ ಇದೆ, ಹಾಗೆ ಪೀನಿಯಲ್ ಸೀಟೆ ಇದೆ, ಎಕ್ಸ್ಟೆನ್ಷನ್ಸ್ ಕಾಣುತ್ತೆ, ಪೀನಿಯಲ್ ಸೀಟೆ ಇದೆ. ಇಲ್ಲಿ ಫೀಮೇಲ್ನಲ್ಲಿ ಬ್ಲಂಟ್ ಎಂಡ್, ಕರ್ವೇಚರ್ ಇಲ್ಲ, ಇಲ್ಲಿ ಬ್ಲಂಟ್ ಎಂಡ್ ಇದೆ. ಹಾಗೆ ಆ್ಯಕ್ಚುಯಲ್ ವರ್ಮ್ ನೋಡಿ ಹೇಗೆ ಕಾಣುತ್ತಾ ಇದೆ ನೋಡಿ. ಫೀಮೇಲ್ ಎಷ್ಟು ಉದ್ದ ಇದೆ, ಇದು ಮೇಲ್ ತುಂಬ ಚಿಕ್ಕದಿದೆ. ದಿಸ್ ದ ಪೋಸ್ಟಿಯರ್ ಎಂಡ್ ಹಿಯರ್. ಕ್ಲೀನಾಗಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ, ಕರ್ವೇಚರ್ ಕಾಣ್ತಾ ಇದೆ ಇಲ್ಲಿ. ಈ ಕರ್ವೇಚರಲ್ಲಿ ಸ್ಮಾಲ್ ಪ್ರೊಜೆಕ್ಷನ್ ಸ್ಪಿಕ್ಯೂಲ್ಸ್ ಕಾಣುತ್ತೆ. ಅದೇ ಫೀಮೇಲ್ನಲ್ಲಿ ಇಲ್ಲ, ಹಾಗೆ ಕರ್ವೇಚರ್ ಇಲ್ಲ, ಸ್ಪಿಕ್ಯೂಲ್ಸ್ ಇಲ್ಲ ಇಲ್ಲಿ. ಸೊ ದಟ್ ಈಸ್ ದ
nature of the male and female ascaris. So that is regarding these 4 organisms. ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಹೇಗೆ ಬರುತ್ತೆ ಇದು ಕ್ವಶನ್ ನೋಡಿ. ಐಡೆಂಟಿಫೈ ದ ಗಿವನ್ ಸ್ಪೆಸಿಮನ್ ಇ ಆ್ಯಂಡ್ ನೇಮ್ ದ ಡಿಸೀಸ್ ಇಟ್ ಕಾಸಸ್. ಇದು 2 ಮಾರ್ಕ್ಸ್ ಕ್ವಶನ್ಗೆ ಬರುತ್ತೆ. ಇಲ್ಲೇನು ಮಾಡಿರ್ತಾರೆ, ಸ್ಪೆಸಿಮನ್ ಬಾಟಲ್ ಇದ್ದರೆ ಬಾಟಲ್ನ ಇಟ್ಟಿರ್ತಾರೆ, ಅಥವಾ ಫೋಟೋಗ್ರಾಫ್ ಇದ್ದರೆ ಫೋಟೋಗ್ರಾಫ್ನ ಇಟ್ಟಿರ್ತಾರೆ, ಅಥವಾ ಸ್ಲೈಡ್ ಇದ್ದರೆ ಸ್ಲೈಡ್ ಇಟ್ಟಿರ್ತಾರೆ. ನೀವು ಅದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ದ ಗಿವನ್ ಸ್ಪೆಸಿಮನ್ ಇದೇನಾದ್ರು ಇಟ್ಟಿದ್ದಾರೆ ಅಂದ್ಕೊಂಡ್ರೆ, ಎಂಟಮೀಬಾ ಹಿಸ್ಟೋಲಿಟಿಕಾ ಸೈಂಟಿಫಿಕ್ ನೇಮೇ ಬರೀಬೇಕು. ನೆಕ್ಸ್ಟ್, ಡಿಸೀಸ್ ಕಾಸ್ಡ್ ಬೈ ದಿಸ್ ಆರ್ಗ್ಯಾನಿಸಮ್, ಅಮೀಬಿಕ್ ಡಿಸೆಂಟ್ರಿ, ಮುಗೀತು, ಇಷ್ಟೇ ಇದು. ನೇಮ್ ಆಫ್ ದ ಆರ್ಗ್ಯಾನಿಸಮ್ ಬರೆಯೋದಕ್ಕೆ 1 ಮಾರ್ಕ್, ನೇಮ್ ಆಫ್ ದ ಡಿಸೀಸ್ ಬರೆಯೋದಕ್ಕೆ 1 ಮಾರ್ಕ್. ಇದು ಟ್ರೈನ್ ಬರೀತೀರಾ. ನೇಮ್ ಆಫ್ ದ ಆರ್ಗ್ಯಾನಿಸಮ್ ಎಂಟಮೀಬಾ ಹಿಸ್ಟೋಲಿಟಿಕಾ, ದೆನ್ ಡಿಸೀಸ್ ಅಮೀಬಿಕ್ ಡಿಸೆಂಟ್ರಿ. ಹಾಗೆ ಇದನ್ನೇನಾದರೂ ಇಟ್ಟರೆ ನೇಮ್ ಆಫ್ ದ ಆರ್ಗ್ಯಾನಿಸಮ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಡಿಸೀಸ್ ಕಾಸ್ಡ್ ಬೈ ದಿಸ್ ಆರ್ಗ್ಯಾನಿಸಮ್ ಈಸ್ ಮಲೇರಿಯಾ. ಇದನ್ನೇನಾದರೂ ಇಟ್ಟರೆ ನೇಮ್ ಆಫ್ ದ ಆರ್ಗ್ಯಾನಿಸಮ್ ಟ್ರೈಕೋಫೈಟಾನ್ ರೂಬ್ರಮ್, ಡಿಸೀಸ್ ಕಾಸ್ಡ್ ಬೈ ದಿಸ್ ಆರ್ಗ್ಯಾನಿಸಮ್ ಈಸ್ ರಿಂಗ್ವರ್ಮ್. ಇದನ್ನಿಟ್ಟರೆ ನೇಮ್ ಆಫ್ ದ ಆರ್ಗ್ಯಾನಿಸಮ್ ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡಿಸ್, ಡಿಸೀಸ್ ಕಾಸ್ಡ್ ಬೈ ದಿಸ್ ಆರ್ಗ್ಯಾನಿಸಮ್ ಈಸ್ ಆಸ್ಕ್ಯಾರಿಯಾಸಿಸ್. ಸೊ ದೀಸ್ ಆರ್ the 4 organisms causing different diseases. Thank you, my dear children.